ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ 31. ಶ್ರೀರಾಮಾನುಗ್ರಹವಾಗಬೇಕಾದರೆ ಮನಸ್ಸು ಹೇಳಿದಂತೆ ನಡೆಯಬೇಡ. ಕಾಲಭೈರವ ಸ್ವಾಮಿಗೆ ಸಮರ್ಥರ ಆದೇಶ. ವಾಮನ ಶಾಸ್ತ್ರಿಗೆ ಬ್ರಹ್ಮಾನುಭೂತಿ. ಶ್ರೀ ನಿತ್ಯಾನಂದ ಸ್ವಾಮಿಗಳು ಸೊಗಸಾಗಿ ವರ್ಣಿಸುತ್ತಿದ್ದ ಶ್ರೀ ಸಮರ್ಥರ ಲೀಲೆಗಳನ್ನು ಕೇಳಿ ವಿದ್ಯಾಸಾಗರನು ಪುಳಕಿತನಾದನು. ಯಾವಾಗಲೂ ಶ್ರೀ ಸಮರ್ಥರ ಸ್ಮರಣೆಯನ್ನು ಮಾಡುತ್ತಾ ಆತ್ಮಾನಂದವನ್ನು ಅನುಭವಿಸುತ್ತಿದ್ದನು. ಮರುದಿನ ನಿತ್ಯಾನಂದರ ಬಳಿಗೆ ಬಂದನು. ಸ್ವಾಮಿ, ಶ್ರೀ ಸಮರ್ಥರ ಲೀಲೆಗಳನ್ನು ಕೇಳಿದಷ್ಟು ಕೇಳಬೇಕೆನಿಸುತ್ತಿದೆ, ದಯವಿಟ್ಟು ಮುಂದುವರಿಸಿರಿ ಎಂದು ಪ್ರಾರ್ಥಿಸಿದನು. ನಿತ್ಯಾನಂದರು ಪ್ರಸನ್ನರಾಗಿ, ಚಿರಂಜೀವಿಯೇ, ಮಹಾತ್ಮರ ಲೀಲೆಗಳು ದೈವ ಲೀಲೆಗಳೇ, ನಡೆದಾಡುವ ದೈವ ರೂಪಗಳೇ ಮಹಾತ್ಮರು. ಶ್ರೀ ಸಮರ್ಥರು ಸಜ್ಜನಗಡದಲ್ಲಿರುವಾಗ ನಿತ್ಯವೂ ಸತ್ಸಂಗವು ನಡೆಯುತ್ತಿತ್ತು. ಅನೇಕ ನೂತನ ಸನಾತನ ಪದ್ಧತಿಗಳನ್ನು, ಸಾಧನೆಗಳನ್ನು ಶಿಷ್ಯರಿಗೆ ಬೋಧಿಸುತ್ತಿದ್ದರು. ಈ ಸಮಯದಲ್ಲಿ ಒಬ್ಬ ಗೊಲ್ಲನು ಈ ಬೋಧೆಗಳನ್ನು ಕೇಳುತ್ತಿದ್ದನು. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಆಗ ಒಂದು ದಿನ ಶ್ರೀ ಸಮರ್ಥರಿಗೆ ನಮಸ್ಕರಿಸಿ, ಸ್ವಾಮಿ, ತಾವು ಹೇಳುವ ವಿಷಯಗಳು ನನ್ನಂತಹವರಿಗೆ ಅರ್ಥವಾಗುವುದಿಲ್ಲ. ಅದನ್ನು ಕೇಳುತ್ತಿರುವಾಗ ಅರ್ಥವಾದಂತೆ ಅನ್ನಿಸುತ್ತದೆ, ನಂತರ ಏನೂ ಮನಸ್ಸಿನಲ್ಲಿರುವುದಿಲ್ಲ. ದಯವಿಟ್ಟು ಸುಲಭವಾಗಿ ಆಚರಿಸಬಲ್ಲ ನಿಯಮವನ್ನು ಬೋಧಿಸಿರಿ. ಮುಖ್ಯವಾಗಿ ನಮಗೆ ರಾಮದರ್ಶನವೂ ಆಗುವಂತೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದನು. ಗುರುಗಳು ಆತನ ಮನವಿಯನ್ನು ಕೇಳಿ ಸಂತೋಷಪಟ್ಟು, ತಮ್ಮ, ಅದೇನು ಮಹಾ, ನಿನಗೆ ಹೇಗೆ ಬೇಕೋ ಹಾಗೆಯೇ ಹೇಳುತ್ತೇನೆ. ನಿನಗೆ ರಾಮದರ್ಶನವಾಗಬೇಕು ಅಷ್ಟೇ ತಾನೇ ಎಂದರು. ಹೌದು ಸ್ವಾಮಿ, ರಾಮದರ್ಶನದಿಂದ ನನ್ನ ಜನ್ಮವು ಧನ್ಯವಾಗುತ್ತದೆ. ದಯವಿಟ್ಟು ಹೇಳಿರಿ ಎಂದು ಕೈಗಳನ್ನು ಜೋಡಿಸಿದನು. ಅಲ್ಲಿರುವವರೆಲ್ಲರೂ ಇದನ್ನು ಕೇಳಿ ಆಶ್ಚರ್ಯಪಡುತ್ತಿದ್ದರು. ಆ ಗೊಲ್ಲನು ಶ್ರೀರಾಮದರ್ಶನವನ್ನು ಬಯಸುವುದು ಬಹಳ ಸುಲಭವಾಗಿ ಸಿಗುತ್ತದೆ ಎಂದು ಗುರುಗಳು ಹೇಳುವುದು ವಿಚಿತ್ರವಾಗಿದೆಯಲ್ಲವೇ? ಗುರುಗಳು ಆತನನ್ನು ಕುರಿತು, ಮಗು, ರಾಮದರ್ಶನವಾಗಬೇಕಾದರೆ ನಿನ್ನ ಮನಸ್ಸು ಹೇಳುವುದನ್ನು ಕೇಳಬೇಡ, ಅಷ್ಟೇ ನೀನು ಮಾಡಬೇಕಾದ ಕೆಲಸ ಎಂದರು. ಸರಿ ಸ್ವಾಮಿ, ತಮ್ಮ ದಯೆ ಎಂದು ನಮಸ್ಕರಿಸಿ ಹೊರಟನು. ಆತನಿಗೆ ಬೆಟ್ಟವನ್ನು ಇಳಿದ ಕೂಡಲೇ ಮನೆಗೆ ಹೋಗಬೇಕು, ಊಟ ಬೇಕು ಎಂಬ ಆಲೋಚನೆಯುಂಟಾಯಿತು. ತಕ್ಷಣ ಗುರುಗಳ ಮಾತು ಜ್ಞಾಪಕಕ್ಕೆ ಬಂದಿತು. ಆಗ ಮನೆಗೆ ಹೋಗದೆ ಕಾಡಿಗೆ ಹೋದನು. ಒಂದು ಮರದ ಕೆಳಗೆ ಕುಳಿತನು. ಏಕಾಗ್ರತೆಯಿಂದ, ನಾನು ಮನಸ್ಸು ಹೇಳಿದಂತೆ ಕೇಳುವುದಿಲ್ಲ, ನನಗೆ ಶ್ರೀರಾಮದರ್ಶನವೇ ಮುಖ್ಯ ಎಂದು ಮನನ ಮಾಡುತ್ತಿದ್ದನು. ಹಾಗೆಯೇ ಇರಲು ಸುಸ್ತಾಗಿ ಕಣ್ಣುಗಳು ಮುಚ್ಚಿಕೊಂಡವು. ಆದರೂ ರಾಮದರ್ಶನ ಎಂದು ಕನವರಿಸುತ್ತಿದ್ದನು. ಹಾಗಿರುವಾಗ ಶ್ರೀರಾಮರು ಬಂದು ಎದುರಿನಲ್ಲಿ ನಿಂತುಕೊಂಡು, ಭಕ್ತನೇ, ಕಣ್ಣು ತೆರೆ, ನಾನು ಶ್ರೀರಾಮನು, ದರ್ಶನವನ್ನು ಬಯಸಿದೆಯಲ್ಲವೇ, ನೋಡು ಎಂದರು. ಆ ಭಕ್ತನೂ ನೋಡಿದನು. ನೀನು ಶ್ರೀರಾಮನೇ? ಏನೋ ನಾನು ಯಾವಾಗಲೂ ನೋಡಲಿಲ್ಲವಲ್ಲವೇ, ಹೇಗೆ ಗುರುತಿಸುವುದು ಎಂದನು. ತನ್ನನ್ನು ಪರಿಚಯಿಸಬೇಕಾದವರು ಶ್ರೀ ಸಮರ್ಥರೇ ಎಂದು ಅವರನ್ನು ಸ್ಮರಿಸಿದರು. ಶ್ರೀ ಸಮರ್ಥರು ಅಲ್ಲಿ ಪ್ರಕಟವಾಗಿ ಆ ಭಕ್ತನಿಗೆ, ಇವರೇ ನೀನು ನೋಡ ಬಯಸಿದ ಶ್ರೀರಾಮಪ್ರಭುಗಳು ಎಂದು ತಿಳಿಸಿದರು. ಆಗ ಆ ಭಕ್ತನು ಮೊದಲು ಸಮರ್ಥರಿಗೆ ವಂದಿಸಿ ನಂತರ ಶ್ರೀರಾಮರಿಗೆ ನಮಸ್ಕರಿಸಿದನು. ಶ್ರೀರಾಮರು ಆಶೀರ್ವದಿಸುತ್ತಾ, ಶಿಷ್ಯನೆಂದರೆ ಹೀಗಿರಬೇಕು, ಭಲೆ ಭಲೆ ಎಂದು ಕೊಂಡಾಡಿದರು. ಕಾಲಭೈರವ ಸ್ವಾಮಿಗೆ ಶ್ರೀ ಸಮರ್ಥರ ಆದೇಶ. ವಿದ್ಯಾಸಾಗರನೇ, ಶ್ರೀ ಸಮರ್ಥರ ಧರ್ಮ ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಮಾನವ ಸಹಕಾರಕ್ಕಿಂತಲೂ ದೇವತೆಗಳ ಸಹಕಾರವೇ ಹೆಚ್ಚಾಗಿ ಲಭಿಸಿತು. ದೈವ ಬಲದಿಂದಲೇ ಶ್ರೀ ಸಮರ್ಥರು ರಾಮನಾಮ ಪ್ರಚಾರವನ್ನು ಮಾಡಿದರು. ಹಿಂದೂ ಮತವನ್ನು ಉದ್ಧರಿಸಿದರು. ಬಯಸಿದವರಿಗೆಲ್ಲ ಶ್ರೀರಾಮನಾಮ ಉಪದೇಶವನ್ನು ಮಾಡುತ್ತಿದ್ದರು. ಅವರಿಂದ ಕೋಟಿ ಕೋಟಿ ಜಪಗಳನ್ನು ಮಾಡಿಸುತ್ತಿದ್ದರು. ಈ ವಾತಾವರಣವನ್ನೆಲ್ಲ
ಶ್ರೀರಾಮನಾಮ ಜಪವು ಪರಿಶುದ್ಧಗೊಳಿಸುತ್ತಿತ್ತು. ಅನ್ಯ ಮತದ ಶಕ್ತಿಯನ್ನು ಬಗ್ಗುಬಡಿಯಲು ಈ ಜಪವು ಅದೃಶ್ಯವಾಗಿ ಕೆಲಸ ಮಾಡುತ್ತಿತ್ತು. ಒಂದು ಸಲ ಶ್ರೀ ಸಮರ್ಥರು ಕರ್ನಾಟಕದ ಕೊಂಕಣ ಪ್ರದೇಶಕ್ಕೆ ಬಂದರು. ಒಂದು ಗ್ರಾಮದಲ್ಲಿ ಭಕ್ತಿ ಪ್ರಚಾರವನ್ನು ಮಾಡಬಯಸಿದರು. ಆ ಗ್ರಾಮದ ಕೆಲ ಮನೆಗಳಲ್ಲಿ ಭಿಕ್ಷೆಯನ್ನು ಯಾಚಿಸುತ್ತಾ ಕಾಲಭೈರವನ ಗುಡಿಯಲ್ಲಿ ವಾಸಿಸತೊಡಗಿದರು. ಅವರು ನಿತ್ಯವೂ ಪೂಜಾನುಷ್ಠಾನಗಳನ್ನು ಮುಗಿಸಿ ಆ ಕಾಲಭೈರವನಿಗೆ ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದರು. ಸಾಯಂಕಾಲದಲ್ಲಿ ಅವರು ಕೀರ್ತನೆಯನ್ನು ಮಾಡುವಾಗ ಅದನ್ನು ಕೇಳಲು ಒಬ್ಬರೂ ಬರಲಿಲ್ಲ. ಶ್ರೀ ಸಮರ್ಥರಿಗೆ ಆಶ್ಚರ್ಯವಾಯಿತು. ಮೊದಲ ದಿನವಲ್ಲವೇ, ಯಾರಿಗೂ ಜ್ಞಾಪಕವಿಲ್ಲವೇನೋ ಎಂದುಕೊಂಡರು. ಮರುದಿನ ಭಿಕ್ಷೆಗೆ ಹೋದಾಗ ಮತ್ತೆ ಎಲ್ಲರಿಗೂ ಸಾಯಂಕಾಲಕ್ಕೆ ಬರುವಂತೆ ತಿಳಿಸಿದರು. ಆದರೂ ಯಾರೂ ಬರಲಿಲ್ಲ. ಮರುದಿನ ಕೆಲವರನ್ನು ವಿಚಾರಿಸಿ ತಿಳಿದುಕೊಂಡರು. ದುಷ್ಟನಾದ ಆ ಊರಿನ ಪಟೇಲನು ಏನು ಹೇಳಿರುವನೆಂದರೆ, ಕೀರ್ತನೆಗಳನ್ನು ಕೇಳಲು ಯಾರೂ ಹೋಗಬೇಡಿರಿ. ಹಾಗೇನಾದರೂ ಹೋದರೆ ನಿಮ್ಮ ಆಸ್ತಿಯನ್ನು ವಶಪಡಿಸಿಕೊಂಡು ನಿಮ್ಮನ್ನು ಸಾಯಿಸುತ್ತೇನೆ. ಇದು ಮೇಲಧಿಕಾರಿಗಳ ಕಟ್ಟಪ್ಪಣೆ ಎಂದು ಹೆದರಿಸಿರುವನು. ಆ ಹೆದರಿಕೆಯಿಂದ ಸಂಕೀರ್ತನೆಯನ್ನು ಕೇಳಲು ಯಾರೂ ಬರುತ್ತಿಲ್ಲ. ಸಜ್ಜನರು ಆ ಕಡೆಗೆ ನೋಡುತ್ತಿರಲಿಲ್ಲ ಎಂದು ತಿಳಿದುಕೊಂಡರು. ಶ್ರೀ ಸಮರ್ಥರು ಪ್ರಾರಂಭಿಸಿ ನಡೆಸಿಕೊಂಡು ಬರುತ್ತಿರುವ ಈ ಕಾರ್ಯಕ್ರಮವು ಮಹತ್ತರವಾದುದು. ಅಂತಹ ಮಹತ್ ಕಾರ್ಯವನ್ನು ಅವರು ಯಾವುದೇ ಅಡೆತಡೆಗಳಿಲ್ಲದೆ, ವಿರಾಮವಿಲ್ಲದೆ ಸಾಧಿಸಿಕೊಳ್ಳುತ್ತಾ ಬರುತ್ತಿರುವರು. ಅವರು ಸಾಕ್ಷಾತ್ ಹನುಮದಂಶ ಸಂಭೂತರು. ಆದರೂ ಅವರು ಇಂತಹ ಪರೀಕ್ಷೆಗಳಲ್ಲಿ ಹೇಗೆ ಉತ್ತೀರ್ಣರಾದರು ಎಂಬುದು ಅನೂಹ್ಯವು. ಶ್ರೀರಾಮರು ಸೀತಾನ್ವೇಷಣೆಯ ಕಾರ್ಯವನ್ನು ಹನುಮಂತನಿಗೆ ಒಪ್ಪಿಸಿರುವುದಕ್ಕೆ ಅವರು ಕೊಟ್ಟಿದ್ದ ಮುದ್ರಿಕೆಯು ನಿದರ್ಶನ. ಹಾಗೆಯೇ ಕಲಿಯುಗ ಹನುಮಂತರಾದ ಶ್ರೀ ಸಮರ್ಥರಿಗೆ ಕೊಟ್ಟಿರುವ ಕಾರ್ಯಭಾರವು ಅದಕ್ಕಿಂತಲೂ ಕಷ್ಟಕರವಾದುದು. ಅದೇ ನಿದರ್ಶನ. ತ್ರೇತಾಯುಗದ ಪರಿಸ್ಥಿತಿಗಳು ಬೇರೆ, ಕಲಿಯುಗದ ಪರಿಸ್ಥಿತಿಗಳು ಬೇರೆ. ಮುಸಲ್ಮಾನರ ಆರ್ಥಿಕ ಅಧಿಕಾರ ಪ್ರಲೋಭೆಗಳಿಂದ ಹಿಂದೂ ಧರ್ಮವು ನಶಿಸಿ ಹೋಗಿತ್ತು. ಆದರೆ ಶ್ರೀ ಸಮರ್ಥರು ಛಲದಿಂದಲೋ ಪರಿಶ್ರಮದಿಂದಲೋ ಹಿಂದೂ ಧರ್ಮವನ್ನು ಉದ್ಧರಿಸಿದರು. ಅಂತಹ ಮಹಾತ್ಮರಿಗೆ ಈ ಊರಿನ ಪರಿಸ್ಥಿತಿಯು ಒಂದು ಸವಾಲಾಗಿ ಪರಿಣಮಿಸಿತು. ಆ ಪಟೇಲನಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳಬೇಕೆಂದು ಆಲೋಚಿಸುತ್ತಿದ್ದರು. ಶ್ರೀ ಸಮರ್ಥರು ಕಾಲಭೈರವನಿಗೆ ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದರು. ಆ ಊರಿನ ಇಬ್ಬರು ವ್ಯಕ್ತಿಗಳು ಒಂದು ಹುಂಜವನ್ನು ಬಲಿಕೊಡಲು ಮುಂದಾಗುತ್ತಿದ್ದರು. ಅವರನ್ನು ನೋಡಿ, ಅರೆ ನಿಲ್ಲಿಸಿ, ಏನು ಮಾಡುತ್ತಿರುವಿರಿ ಎಂದರು. ಅವರು ಶ್ರೀ ಸಮರ್ಥರ ತೇಜಸ್ಸನ್ನು ಕಂಡು ಸ್ವಲ್ಪ ಭಯಪಟ್ಟು, ಈ ಸ್ವಾಮಿಗೆ ಹರಿಕೆ ಇದೆ, ಅದನ್ನು ತೀರಿಸಿಕೊಳ್ಳಲು ಬಂದಿದ್ದೇವೆ ಎಂದರು. ಶ್ರೀ ಸಮರ್ಥರು, ಏನು ಹರಿಕೆ, ಏನು ತೀರಿಸುವಿದು? ಹುಂಜವನ್ನು ಬಚ್ಚಿಡುತ್ತಿರುವಿರಾ? ಅದೇನೆಂದರೆ ಹರಕೆ ಎನ್ನುತ್ತೀರಾ? ಸಹಜೀವಿಗಳನ್ನು, ಅದರಲ್ಲಿಯೂ ಮೂಕ ಪ್ರಾಣಿಗಳನ್ನು ಹಿಂಸಿಸಿದರೆ ಭಗವಂತನು ಸಂತೋಷಿಸುವನೇ? ಯಾರು ಹೇಳಿದರು ನಿಮಗೆ ಎಂದು ಗದರಿಸಿದರು. ಅವರು, ಸ್ವಾಮಿ, ನಮ್ಮ ಮಗನಿಗೆ ಕಾಯಿಲೆಯು ಬಂದಿದ್ದಾಗ ಬದುಕಿಸಿಕೊಟ್ಟರೆ ಹುಂಜವನ್ನು ಬಲಿಕೊಡುತ್ತೇವೆ ಎಂದು ಹರಸಿಕೊಂಡಿದ್ದೆವು. ಅದನ್ನು ತೀರಿಸುವುದು ಸ್ವಲ್ಪ ನಿಧಾನವಾಯಿತು. ಈ ಭೈರವ ಸ್ವಾಮಿಯು ಕನಸಿನಲ್ಲಿ ಬಂದು ಹೆದರಿಸುತ್ತಿದ್ದಾನೆ. ಹರಕೆಯನ್ನು ತೀರಿಸದಿದ್ದರೆ ಈ ಸ್ವಾಮಿಯು ನಮ್ಮನ್ನು ಬದುಕಲು ಬಿಡುವನೇ ಎನ್ನುತ್ತಿದ್ದರೆ ಗುರುಗಳು, ಹೌದೋ? ನನಗೂ ಭೈರವನು ಕನಸಿನಲ್ಲಿ ಬಂದು ನಿಮ್ಮನ್ನು ಬಲಿ ಕೊಡುವಂತೆ ಹೇಳಿದ್ದಾನೆ ಎನ್ನುತ್ತಾ ಅವರಿಬ್ಬರ ಜುಟ್ಟುಗಳನ್ನು ಹಿಡಿದುಕೊಂಡು ತೆಂಗಿನಕಾಯಿಗಳನ್ನು ಹೊಡೆಯುವಂತೆ ತಲೆಯನ್ನು ತಲೆಗೆ ಹೊಡೆಯುತ್ತಿದ್ದರೆ ಹುಂಜವನ್ನು ಬಿಟ್ಟು ಬಿಟ್ಟು, ಅಯ್ಯೋ ಸ್ವಾಮಿ, ನಮ್ಮನ್ನು ಹೊಡೆಯಬೇಡಿ, ಸಾಯಿಸಬೇಡಿ, ತಾವು ಯಾರೋ ನಮಗೆ ಗೊತ್ತಿಲ್ಲ, ಕಾಪಾಡಿ ಕಾಪಾಡಿ ಎನ್ನುತ್ತಿದ್ದರು. ಅವರು ತಪ್ಪಾಯಿತೆಂದು ಒಪ್ಪಿಕೊಳ್ಳುವವರೆಗೂ ಬಿಡಲಿಲ್ಲ. ಬಿಟ್ಟ ತಕ್ಷಣ ಓಡಿ ಹೋದರು. ನಂತರ ಶ್ರೀ ಸಮರ್ಥರು, ದೇವರು ದೇವತೆಗಳು ಎಂದರೆ ಪ್ರಾಣಗಳನ್ನು ಕಾಪಾಡಬೇಕು, ಆದರೆ ಹೀಗೆ
ಪ್ರಾಣಗಳನ್ನು ಬಲಿ ತೆಗೆದುಕೊಳ್ಳುವ ದೇವರು ಇರಬಾರದು ಎಂದು ಒಂದು ಬೆತ್ತವನ್ನು ಎತ್ತಿಕೊಂಡು ಕಾಲಭೈರವನ ಕಡೆಗೆ ಓಡಿದರು. ಗುರುಗಳ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿತ್ತು. ಅತೀವ ಕೋಪದಿಂದ ಹೋಗಿ ಆ ಭೈರವನನ್ನು ಚೆನ್ನಾಗಿ ಹೊಡೆಯುತ್ತಾ, ನೀನು ಗ್ರಾಮವನ್ನು, ಗ್ರಾಮ ಪ್ರಜೆಗಳನ್ನು ಕಾಪಾಡಿ ಒಳ್ಳೆಯ ಬುದ್ಧಿಯನ್ನು ಕಲಿಸಬೇಕು. ಅದನ್ನು ಬಿಟ್ಟು ಪ್ರಾಣಿ ಹಿಂಸೆಯನ್ನು ಪ್ರೋತ್ಸಾಹಿಸಿ ಬಲಿಗಳನ್ನು ಪಡೆಯುವೆಯಾ? ಇಲ್ಲದಿದ್ದರೆ ಜನರನ್ನು ಸಾಯಿಸುವೆಯಾ? ಈ ಗ್ರಾಮಾಧಿಕಾರಿಯು ಸತ್ಕಾರ್ಯಗಳನ್ನು ಮಾಡಿದರೆ ಜನರನ್ನು ಸಾಯಿಸುತ್ತಾನೆಯೇ? ಆ ಭ್ರಷ್ಟನಿಗೂ ನಿನಗೂ ವ್ಯತ್ಯಾಸವೇನಿದೆ ಎಂದು ಪಟಾಪಟ ಹೊಡೆಯುತ್ತಿದ್ದರೆ, ಸ್ವಾಮಿ ಮಹಾರಾಜನೇ, ಶಾಂತನಾಗು, ಶರಣು ಶರಣು ಎಂದನು ಕಾಲಭೈರವನು. ಗುರುಗಳು ನಾವು ಇಷ್ಟು ಕಷ್ಟಪಟ್ಟು ಪ್ರಜೆಗಳು ಸುಖವಾಗಿರಬೇಕೆಂದು ಬಯಸುತ್ತಿದ್ದರೆ ನೀನು ಗುಡಿಯಲ್ಲಿ ಕುಳಿತು ಅವರನ್ನು ಕೆಟ್ಟ ದಾರಿಯಲ್ಲಿಡುವೆಯಾ? ಬಲಿಯು ಬೇಕಾ? ಕೋಳಿ, ಮೇಕೆ, ಕೋಣ, ಇನ್ನೂ ಏನು ಬೇಕು ಎನ್ನುತ್ತಾ ಮತ್ತೆ 4 ಏಟು ಹಾಕಿದರು. ಭೈರವ ಸ್ವಾಮಿಯು, ಸಮರ್ಥನೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಅವರೇ ಹರಕೆಯನ್ನು ಮಾಡಿಕೊಳ್ಳುವರು. ಬಲಿ ಕೊಟ್ಟ ಪ್ರಾಣಿಯನ್ನು ಅವರೇ ತಿನ್ನುವರು. ಹೆಸರು ಮಾತ್ರ ನನಗೆ. ನನ್ನನ್ನು ನಿಂದಿಸಬೇಡ ಎಂದರು. ಗುರುಗಳು, ನೀವೆಷ್ಟೋ ಉತ್ತಮನೆಂದು ನಿನಗೆ ನಿತ್ಯವೂ ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದೇನಲ್ಲವೇ? ನನ್ನ ಕೀರ್ತನೆಯನ್ನು ಕೇಳಲು ಒಬ್ಬರು ಬರುತ್ತಿಲ್ಲ. ಗ್ರಾಮ ರಕ್ಷಕನಾಗಿ ನೀನೇನು ಒಳಿತನ್ನು ಮಾಡುತ್ತಿರುವೆ? ಈ ಗ್ರಾಮಾಧಿಕಾರಿಯು ಮೂರ್ಖನು. ಅವನು ಗ್ರಾಮಸ್ಥರನ್ನು ಕೀರ್ತನೆಗೆ ಹೋಗದಂತೆ ನಿರ್ಬಂಧಿಸಿದ್ದಾನೆ. ಇನ್ನು ಈ ಗ್ರಾಮ ಪ್ರಜೆಗಳು ಉದ್ಧಾರವಾಗುವುದು ಹೇಗೆ? ನೀನೇನು ಬಲಿಗಳನ್ನು ಪಡೆಯುವೆಯಾ ಎಂದು ಮತ್ತೆ ಹೊಡೆಯುತ್ತಿದ್ದರೆ ನಾನೇನು ಮಾಡಬೇಕೋ ಹೇಳಪ್ಪ. ನೀನು ಹೇಳಿದಂತೆ ಮಾಡುತ್ತೇನೆ, ಹೊಡೆಯಬೇಡ ಎಂದು ಬೇಡಿದನು. ಆಗ ಗಂಭೀರವಾಗಿ ಶ್ರೀ ಸಮರ್ಥರು, ನೀನೇನು ಮಾಡುವೆಯೋ ನನಗೆ ಗೊತ್ತಿಲ್ಲ. ಈ ಗ್ರಾಮಾಧಿಕಾರಿಯ ಗರ್ವವನ್ನು ಅಡಗಿಸಿ ಪ್ರಜೆಗಳು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡು ಎಂದು ಆದೇಶಿಸಿದರು. ಕಾಲಭೈರವ ಸ್ವಾಮಿಯು ಆ ಗ್ರಾಮಾಧಿಕಾರಿಗೆ ಬುದ್ಧಿಯನ್ನು ಕಲಿಸಲು ಹೀಗೆ ಸಂಕಲ್ಪಿಸಿದನು. ಆ ಪಟೇಲನಿಗೆ ಅರ್ಧರಾತ್ರಿಯ ವೇಳೆ ವಿಪರೀತ ಹೊಟ್ಟೆ ನೋವು ಶುರುವಾಯಿತು. ನೋವನ್ನು ತಾಳಲಾರದೆ ಒದ್ದಾಡುತ್ತಿದ್ದನು. ವೈದ್ಯನನ್ನು ಕರೆಸಿದರು. ಭೈರವ ಸ್ವಾಮಿಯು ಆ ವೈದ್ಯನಲ್ಲಿ ಸೇರಿ ಆ ಪಟೇಲನೊಂದಿಗೆ, ನೀನು ಅಪರಾಧವನ್ನು ಮಾಡಿರುವೆ. ಶ್ರೀ ಸಮರ್ಥರಂತಹ ಸತ್ಪುರುಷರನ್ನು ಅವಮಾನಿಸಿರುವೆ. ಹೋಗಿ ಅವರಿಗೆ ಶರಣಾಗು. ಅವರು ಹೇಳಿದಂತೆ ಕೇಳು. ನಿನ್ನ ರೋಗವು ವಾಸಿಯಾಗುತ್ತದೆ ಎಂದು ಗದರಿದನು. ಕೂಡಲೇ ಅವರ ಮನೆಯವರೆಲ್ಲರೂ ಅಯ್ಯೋ, ಎಷ್ಟು ಅಪರಾಧವಾಯಿತು ಎನ್ನುತ್ತಾ ಆತನನ್ನು ಕರೆದುಕೊಂಡು ಕಾಲಭೈರವ ಸ್ವಾಮಿಯ ಗುಡಿಯಲ್ಲಿರುವ ಶ್ರೀ ಸಮರ್ಥರ ಬಳಿಗೆ ಹೋದರು. ಶ್ರೀ ಸಮರ್ಥರು ತೀರ್ಥವನ್ನು ಕೊಟ್ಟರು ಅಷ್ಟೇ. ಅದನ್ನು ಕುಡಿದ ತಕ್ಷಣವೇ ನೋವು ಮಾಯವಾಯಿತು. ನಂತರ ಆತನು ಶ್ರೀ ಸಮರ್ಥರ ಪಾದಕ್ಕೆರಗಿ, ಮಹಾತ್ಮರೇ, ನಾನು ತಪ್ಪು ಮಾಡಿದೆನು, ಕ್ಷಮಿಸಿರಿ ಎಂದು ಬೇಡಿದನು. ಶ್ರೀ ಸಮರ್ಥರು, ಇಂದಿನಿಂದ ಸಂಕೀರ್ತನೆಗೆ ಬನ್ನಿರಿ, ನಿಮ್ಮ ಗ್ರಾಮಕ್ಕೆ ಶ್ರೀರಾಮ ರಕ್ಷೆ ಎಂದು ಆಶೀರ್ವದಿಸಿದರು. ಅಂದಿನಿಂದ ಆ ಗ್ರಾಮಸ್ಥರೆಲ್ಲರೂ ಸಂತೋಷವಾಗಿ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಗುರುಗಳು ಧರ್ಮ ಮಾರ್ಗವನ್ನು ಬೋಧಿಸುತ್ತಿದ್ದರು. ಆ ಪಟೇಲನಿಂದ ಆ ಗ್ರಾಮದ ಸಂಕ್ಷೇಮಕ್ಕಾಗಿ ಶ್ರೀರಾಮ ಮತ್ತು ಹನುಮಂತರಿಗೆ ದೇವಾಲಯಗಳನ್ನು ಕಟ್ಟಿಸಿದರು. ಪ್ರತಿಷ್ಠೆಗಳನ್ನು ಮಾಡಿಸಿ ಉತ್ಸವಗಳನ್ನು ಮಾಡಿಸಿದರು. ನಂತರ ಎಲ್ಲರಿಗೂ ಹಿತವನ್ನು ಬೋಧಿಸಿ, ಇದೇ ರೀತಿ ಪ್ರತಿ ವರ್ಷವೂ ಉತ್ಸವಗಳನ್ನು ಮಾಡಿಕೊಳ್ಳಿರಿ ಎಂದು ಸಲಹೆಯನ್ನು ಕೊಟ್ಟು ಮುಂದಿನ ಸ್ಥಳಕ್ಕೆ ಹೋದರು. ವಿದ್ಯಾಸಾಗರನೇ, ಸತ್ಕಾರ್ಯಗಳನ್ನು ಯಾರಾದರೂ ಮಾಡುತ್ತಿದ್ದರೆ ತೊಂದರೆಯನ್ನು ಮಾಡುವುದು ರಾಕ್ಷಸ ಕೃತ್ಯ. ಅದರ ಫಲವಾಗಿ ಬ್ರಹ್ಮರಾಕ್ಷಸತ್ವವು ಬರುತ್ತದೆ. ಅಂತಹ ಘೋರ ಪಾಪವನ್ನು ನಾಶ ಮಾಡಿ ರಕ್ಷಿಸಬಲ್ಲವರು ಸದ್ಗುರುಗಳು ಮಾತ್ರವೇ. ಸದ್ಗುರುಗಳು ನಡೆದಾಡುವ ದತ್ತ ಸ್ವರೂಪರು, ಕಲಿ ಪ್ರಭಾವವನ್ನು ತಡೆಯಬಲ್ಲ ಸಮರ್ಥರು. ಅವರಿಗೆ ಶರಣಾಗುವುದು ಜನ್ಮ ಜನ್ಮಗಳ
ಪುಣ್ಯ ಫಲವೆಂದು ತಿಳಿಯಬೇಕು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯಘೋಷವನ್ನು ಮಾಡಿದರು. ಎಲ್ಲರೂ ದನಿಗೂಡಿಸಿದರು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ 31ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶಾಂತಿ ಶಾಂತಿ ಶಾಂತಿ.